horse. So Trojan horse is a malware disguised as a legitimate software. Are you getting it, sir? Yes, sir. ಸೊ ಏನಪ್ಪಾ ಅಂತಂದ್ರೆ Yes, sir. ನೀವು ಗೊತ್ತಿಲ್ದಿರಾನೆ ಯೂಸರ್ ಇನ್ಸ್ಟಾಲ್ಸ್ ಇಟ್ ಅನ್ನೋಯಿಂಗ್ಲಿ. Basically you are creating a backdoor. Such a thing is called as your Trojan horse. Clear, sir? There was one big samstana raja. ಆ ರಾಜನ ಆಸ್ಥಾನ was protected from all the four sides. ಒಳಗೆ ಯಾರಿಗೂ ಹೋಗಕ್ ಆಗ್ತಾ ಇರಲಿಲ್ಲ. ಸೊ ದ ಶತ್ರು ಸೈನ್ಯ ಇಟ್ ಗಾಟ್ ಒಂದು ಹಾರ್ಸ್ ತಗೊಂಡ್ಬಂದು ಗಿಫ್ಟ್ ಅಂತ ಕೊಟ್ಟು. ಇವ್ರೇನ್ ಮಾಡಿದ್ರು, ಹಾರ್ಸ್ ಗಿಫ್ಟ್ ಕೊಟ್ಟು ಅಂತ ಹಾರ್ಸ್ ಒಳಗಡೆ ತಗೊಂಡ್ರು. ಆ ಹಾರ್ಸ್ ಒಳಗಡೆ ಎಲ್ಲ ಸೈನಿಕರು ಕೂತಿದ್ರು, ಈ ಶತ್ರು ಸೈನಿಕರು. ಆ ಹಾರ್ಸ್ ಒಳಗಡೆ ಹೋದ ತಕ್ಷಣ ಆಲ್ ದ ಸೋಲ್ಜರ್ಸ್ ಕೇಮ್ ಔಟ್, ದೇ ಕಿಲ್ಡ್ ಎವ್ರಿವನ್ ಅಂಡ್ ದ ಕಂಟ್ರಿ ವಾಸ್ ಡಿಫೀಟೆಡ್. ಸೇಮ್ ಥಿಂಗ್ ಲೈಕ್ ಯು ಆಲ್ಸೋ. ಇವನ್ ಗಿಫ್ಟ್ ಅನ್ಕೊಂಡ, ನೀವು ಲೆಜಿಟಿಮೇಟ್ ಸಾಫ್ಟ್ವೇರ್ ಅನ್ಕೊಂತಾ ಇದೀರಾ. ನೀವೇನ್ ಅನ್ಕೊಂತೀರಾ, ಇದು ಗುಡ್ ಬಾಯ್ ಅಂತ ಒಳಗೆ ಕರೀತೀರಾ, ಬಟ್ ಬೇಸಿಕಲಿ ಯು ಆರ್ ಕ್ರಿಯೇಟಿಂಗ್ ಎ ಬ್ಯಾಕ್ ಡೋರ್ ಟು ಡಿಸ್ಟ್ರಾಯ್ ಯುವರ್ ಕಂಪ್ಯೂಟರ್. ಈ ಸ್ಟೋರಿ ಯಾಕೆ ಇದನ್ನ ಟ್ರೋಜನ್ ಹಾರ್ಸ್ ಅಂತ ಕರೀತಾರೆ ಅಂದ್ರೆ, ದಿಸ್ ಇಸ್ ದ ಸ್ಟೋರಿ. ಅರ್ಥ ಆಯ್ತಾ ಸರ್? ಅದು ಯಾರು, ಯಾವ ರಾಜ ನಮಗೆ ಬೇಕಾಗಿಲ್ಲ, ಫಾರ್ ಕಂಪ್ಯೂಟರ್ ನಾಲೆಜ್ ಬೇಕಾಗಿಲ್ಲ. ದಿಸ್ ಆರ್ ಹಿಸ್ಟ್ರಿ ಕ್ಲಾಸ್. ಓಕೆ, ಕಾನ್ಸೆಪ್ಟ್ ಕ್ಲಿಯರ್ ಸರ್? ಟ್ರೋಜನ್ ಹಾರ್ಸ್ ಅಂದ್ರೆ, ಬಿಕಾಸ್ ಟ್ರೋಜನ್ ಹಾರ್ಸ್ ಇಸ್ ನಾಟ್ ಎ ಸಮಥಿಂಗ್ ಲೈಕ್ ಏನೋ ನಿಮ್ಗೆ ವೈರಸ್ ಆಂಟಿ ವೈರಸ್ ಇಲ್ಲ. ಅದೊಂದು ಸಾಫ್ಟ್ವೇರ್ ನಿಮ್ಗೆ ನೋಡೋದಕ್ಕೆ ಅದು ಒರಿಜಿನಲ್ ಅಂತ ಅನ್ಸುತ್ತೆ, ಬಟ್ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಇಟ್ ಇಸ್ ಗೋಯಿಂಗ್ ಟು ಡಿಸ್ಟ್ರಾಯ್ ಯುವರ್ ಕಂಪ್ಯೂಟರ್. ಕ್ಲಿಯರ್ ಸರ್?